ರಾಮೇಶ್ವರಂ ಕೆಫೆ ಹಾಗೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ಆರೋಪಿ ಸ್ಥಾನದಲ್ಲಿದ್ದ ಎಲ್ಇಟಿ ಉಗ್ರ ಜುನೇದ್ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಈತನ ಹುಡುಕಾಟ ಪ್ರಕ್ರಿಯೆ ಮುಂದುವರೆದಿದ್ದು ಭಯೋತ್ಪಾದಕನಿಗಾಗಿ ಎನ್ಐಎ ತೀವ್ರ ಶೋಧ ಮುಂದುವರೆಸಿದೆ. ಒಂದು ಹೆಸರು 9 ಅಲಿಯಾಸ್ ಜುನೇದ್ ಅಹಮದ್ ಅಲಿಯಾಸ್ ಜುನೇದ್ ಅಲಿಯಾಸ್ ಜೇಡಿ ಅಲಿಯಾಸ್ ಜಮ್ಶೇಡ ಅಲಿಯಾಸ್ ಜಾನ್ ಹೀಗೆ 9ಕ್ಕೂ ಹೆಚ್ಚು ಹೆಸರುಗಳಲ್ಲಿ ಈತ ಭಯೋತ್ಪಾದನೆಗೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಜುನೇದ್ ಬಗ್ಗೆ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಪೋಸ್ಟರ್ ಅಂಟಿಸದೆ ಎನ್ಐಎ ಬ್ಲಾಸ್ಟ್ ಮತ್ತೆ ರಾಮೇಶ್ವರ ಕೆಫೆಯ ಪ್ರಮುಖ ಕಿಂಗ್ ಪಿನ್ ಆದಂತಹ ಅಬ್ದುಲ್ ಜುನೈದ್ ಇನ್ನೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಆದರೆ ಆತನ ಹುಡುಕಾಟ ಮಾತ್ರ ತೀವ್ರವಾಗಿ ಇನ್ನೂ ಕೂಡ ನಡೀತಾ ಇದೆ. ಹಲವು ಶಂಕೆ ಇರುವಂತಹ ಸ್ಥಳದಲ್ಲಿಯೂ ಕೂಡ ಆತನನ್ನ ಹುಡುಕಾಟವನ್ನ ಮಾಡಲಾಗಿತ್ತು. ಈ ಹಿಂದೆ ಗುರಪ್ಪನ ಪಾಳ್ಯದಲ್ಲಿ ಆತ ಅವಿತಿದ್ದ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾದಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಅಲ್ಲಿಯೂ ಕೂಡ ದಾಳಿ ಮಾಡಿದ್ರು. ಈಗ ಎನ್ಐಎ ಅಧಿಕಾರಿಗಳು ಆತನ ಶೋಧ ಕಾರ್ಯವನ್ನ ತೀವ್ರಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ನಾವು ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿದ್ವಿ. ಇದೇ ಜುನೈದ್ ಅನ್ನುವಂತಹ ವ್ಯಕ್ತಿ ಅಂದ್ರೆ ಏನು ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಅಂತಾನೆ ಹೇಳ್ಬೋದಾಗಿದೆ. ಈತ ರಾಮೇಶ್ವರ ಕೆಫೆ ಏನು ಬಾಂಬ್ ಬ್ಲಾಸ್ಟ್ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಭಾಗಿಯಾಗಿರುವಂತಹ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು. ಈತನ ಹೆಸರು ನೋಡಬಹುದು ನೀವು, ಜುನೈದ್ ಅಹಮದ್ ಅಲಿಯಾಸ್ ಜುನೈದ್ ಜೇಡಿ ಜಮ್ಶೇಡಾ ಜಾನ್ ಸುಹಾನಾ ಡಿಜೆ ರಿಟ್ಸ್ ಜಮೀಲಾ ಅಂಡ್ ಅಲಿಯಾಸ್ ಜಾನು ಅಂದ್ರೆ ಒಟ್ಟು ಈತನ ಹೆಸರಿನ ಜೊತೆ 9 ಅಲಿಯಾಸ್ಗಳು ಕೂಡ ಸೇರಿ ಇದಾಗಿರುವಂತದ್ದು. ಈಗ ಅದೇ ರೀತಿಯಾಗಿ ನಾಗಶೆಟ್ಟಿಹಳ್ಳಿ ಅಂದ್ರೆ ನಾಗಶೆಟ್ಟಿಹಳ್ಳಿಯಲ್ಲಿ ಈತ ನಿವಾಸವನ್ನ ಕೊಟ್ಟಿದ್ದ. ನಂತರ ಇದರಲ್ಲಿ ದೃಶ್ಯಗಳು ನೋಡ್ತಾ ಇರಬಹುದು. ಲಷ್ಕರ್ ಎ ತೊಯ್ಬಾ ಅಂದ್ರೆ ಎಲ್ಇಟಿ ಏನಿದೆ ನಿಷೇಧಿತ ಉಗ್ರ ಸಂಘಟನೆಯ ವಾಂಟೆಡ್ ಲಿಸ್ಟ್ ಅಲ್ಲಿರುವಂತಹ ಒಂದು ಕಾರ್ಯಕರ್ತ ಅಂತ ಹೇಳಿ ಇದಾಗ್ತಾ ಇರುವಂತದ್ದು. ಅಂದ್ರೆ ಈ ಸಂಘಟನೆಗೆ ಸೇರಿದಂತಹ ವ್ಯಕ್ತಿ ಆಗಿರ್ತಾನೆ ಈತ ಈ ಹಿಂದೆಯೂ ಕೂಡ ಅಂದ್ರೆ ಸಾಕಷ್ಟು ಬಾಂಬ್ ಸ್ಫೋಟ ಆಗಿರಬಹುದು ಮತ್ತೆ ಇನ್ನಿತರ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹ ಉಗ್ರ ಆಗಿರುವಂತದ್ದು. ಹೀಗಾಗಿ ಎನ್ಐಎ ಅಧಿಕಾರಿಗಳು ಈತನ ಹುಡುಕಾಟವನ್ನ ತೀವ್ರಗೊಳಿಸಿರುವಂತದ್ದು. ಎಲ್ಲಿ ಆದರೂ ಸರಿ ಈತನ ಪತ್ತೆಯನ್ನ ಹಚ್ಚಿದಂತಹ ಸಂದರ್ಭದಲ್ಲಿ ಅವರಿಗೆ ಸುಮಾರು 5 ಲಕ್ಷದವರೆಗೂ ಕೂಡ ಬಹುಮಾನವನ್ನ ನೀಡ್ತೀವಿ ಮತ್ತು ನಿಮ್ಮ ಒಂದು ಏನಿದೆ ವಿಚಾರಗಳೇನಿದೆ ಮತ್ತೆ ಯಾರು ಪತ್ತೆಯನ್ನ ಹಚ್ಚಿಕೊಳ್ತಾರೋ ಅವರ ವಿಚಾರವನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ಹೇಳಿ ಈಗ ಪೋಸ್ಟರ್ಗಳನ್ನ ಹಾಕುವಂತಹ ಮುಖಾಂತರ ಅಬ್ದುಲ್ ಜುನೈದ್ನ ಹುಡುಕಾಟವನ್ನ ತೀವ್ರಗೊಳಿಸ್ತಾ ಇರುವಂತದ್ದು. ಇನ್ನು ಮಿಲಿಟೆಂಟ್ ಮಾದರಿಯಲ್ಲಿ ಈ ಉಗ್ರರು ಏನಿದ್ದಾರೆ ಎಷ್ಟು ಬಾಂಬ್ ಸ್ಫೋಟಗಳನ್ನ ಮಾಡ್ತಾರೆ, ಎಷ್ಟು ಮಟ್ಟಕ್ಕೆ ಒಂದು ಕಾರ್ಯಾಚರಣೆ ನಡೆಸ್ತಾರೋ ಅದೇ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರೀ ಪ್ಲಾನ್ ಮಾಡಿರ್ತಾರೆ. ಹೀಗಾಗಿ ಸದ್ಯ ಇಂತಹ ಒಬ್ಬ ಶಂಕಿತ ಉಗ್ರ ಮತ್ತೆ ನಟೋರಿಯಸ್ ಉಗ್ರ ಏನಿದ್ದಾನೆ ಈತ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಇನ್ನು ಮುಂದೆ ಎನ್ಐಎ ಅಧಿಕಾರಿಗಳು ಇನ್ನೂ ಕೂಡ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ನಗರದ ಪ್ರಮುಖ ಸ್ಥಳದಲ್ಲಿ ಪೋಸ್ಟರ್ಗಳನ್ನ ಹಾಕುವಂತಹ ಮುಖಾಂತರ ಆತನ ಹುಡುಕಾಟವನ್ನ ಈಗಾಗಲೇ ಎನ್ಐಎ ರಾಮೇಶ್ವರಂ ಕೆಫೆ ಹಾಗೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ಆರೋಪಿ ಸ್ಥಾನದಲ್ಲಿದ್ದ ಎಲ್ಇಟಿ ಉಗ್ರ ಜುನೇದ್ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಈತನ ಹುಡುಕಾಟ ಪ್ರಕ್ರಿಯೆ ಮುಂದುವರೆದಿದ್ದು ಭಯೋತ್ಪಾದಕನಿಗಾಗಿ ಎನ್ಐಎ ತೀವ್ರ ಶೋಧ ಮುಂದುವರೆಸಿದೆ. ಒಂದು ಹೆಸರು 9 ಅಲಿಯಾಸ್ ಜುನೇದ್ ಅಹಮದ್ ಅಲಿಯಾಸ್ ಜುನೇದ್ ಅಲಿಯಾಸ್ ಜೇಡಿ ಅಲಿಯಾಸ್ ಜಮ್ಶೇಡಾ ಅಲಿಯಾಸ್ ಜಾನ್ ಹೀಗೆ 9ಕ್ಕೂ ಹೆಚ್ಚು ಹೆಸರುಗಳಲ್ಲಿ ಈತ ಭಯೋತ್ಪಾದನೆಗೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಜುನೇದ್ ಬಗ್ಗೆ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಪೋಸ್ಟರ್ ಅಂಟಿಸದೆ ಎನ್ಐಎ ಬ್ಲಾಸ್ಟ್ ಮತ್ತೆ ರಾಮೇಶ್ವರ ಕೆಫೆಯ ಪ್ರಮುಖ ಕಿಂಗ್ ಪಿನ್ ಆದಂತಹ ಅಬ್ದುಲ್ ಜುನೈದ್ ಇನ್ನೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಆದರೆ ಆತನ ಹುಡುಕಾಟ ಮಾತ್ರ ತೀವ್ರವಾಗಿ
ಇನ್ನೂ ಕೂಡ ನಡೀತಾ ಇದೆ. ಹಲವು ಶಂಕೆ ಇರುವಂತಹ ಸ್ಥಳದಲ್ಲಿಯೂ ಕೂಡ ಆತನನ್ನ ಹುಡುಕಾಟವನ್ನ ಮಾಡಲಾಗಿತ್ತು. ಈ ಹಿಂದೆ ಗುರಪ್ಪನ ಪಾಳ್ಯದಲ್ಲಿ ಆತ ಅವಿತಿದ್ದ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾದಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಅಲ್ಲಿಯೂ ಕೂಡ ದಾಳಿ ಮಾಡಿದ್ರು. ಈಗ ಎನ್ಐಎ ಅಧಿಕಾರಿಗಳು ಆತನ ಶೋಧ ಕಾರ್ಯವನ್ನ ತೀವ್ರಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ನಾವು ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿದ್ವಿ. ಇದೇ ಜುನೈದ್ ಅನ್ನುವಂತಹ ವ್ಯಕ್ತಿ, ಅಂದ್ರೆ ಏನು ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಅಂತಾನೆ ಹೇಳ್ಬೋದಾಗಿದೆ. ಈತ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಭಾಗಿಯಾಗಿರುವಂತಹ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು. ಈತನ ಹೆಸರು ನೋಡಬಹುದು ನೀವು, ಜುನೈದ್ ಅಹಮದ್ ಅಲಿಯಾಸ್ ಜುನೈದ್, ಜೆಡಿ ಜಮ್ಶೇಡಾ, ಜಾನ್ ಸುಹಾನಾ, ಡಿಜೆ ರಿಟ್ಸ್, ಜಮೀಲಾ ಅಂಡ್ ಅಲಿಯಾಸ್ ಜಾನು. ಅಂದ್ರೆ ಒಟ್ಟು ಈತನ ಹೆಸರಿನ ಜೊತೆ 9 ಅಲಿಯಾಸ್ಗಳು ಕೂಡ ಸೇರಿ ಇದಾಗಿರುವಂತದ್ದು. ಈಗ ಅದೇ ರೀತಿಯಾಗಿ ನಾಗಶೆಟ್ಟಿಹಳ್ಳಿ, ಅಂದ್ರೆ ನಾಗಶೆಟ್ಟಿಹಳ್ಳಿಯಲ್ಲಿ ಈತ ನಿವಾಸವನ್ನ ಕೊಟ್ಟಿದ್ದ. ನಂತರ ಇದರಲ್ಲಿ ದೃಶ್ಯಗಳು ನೋಡ್ತಾ ಇರಬಹುದು. ಲಷ್ಕರ್ ಎ ತೊಯ್ಬಾ ಅಂದ್ರೆ LET ಏನಿದೆ ನಿಷೇಧಿತ ಉಗ್ರ ಸಂಘಟನೆಯ ವಾಂಟೆಡ್ ಲಿಸ್ಟ್ ಅಲ್ಲಿರುವಂತಹ ಒಂದು ಕಾರ್ಯಕರ್ತ ಅಂತ ಹೇಳಿ ಇದಾಗ್ತಾ ಇರುವಂತದ್ದು. ಅಂದ್ರೆ ಈ ಸಂಘಟನೆಗೆ ಸೇರಿದಂತಹ ವ್ಯಕ್ತಿ ಆಗಿರ್ತಾನೆ ಈತ ಈ ಹಿಂದೆಯೂ ಕೂಡ ಅಂದ್ರೆ ಸಾಕಷ್ಟು ಬಾಂಬ್ ಸ್ಫೋಟ ಆಗಿರಬಹುದು ಮತ್ತೆ ಇನ್ನಿತರ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹ ಉಗ್ರ ಆಗಿರುವಂತದ್ದು. ಹೀಗಾಗಿ ಎನ್ಐಎ ಅಧಿಕಾರಿಗಳು ಈತನ ಹುಡುಕಾಟವನ್ನ ತೀವ್ರಗೊಳಿಸಿರುವಂತದ್ದು. ಎಲ್ಲಿ ಆದರೂ ಸರಿ ಈತನ ಪತ್ತೆಯನ್ನ ಹಚ್ಚಿದಂತಹ ಸಂದರ್ಭದಲ್ಲಿ ಅವರಿಗೆ ಸುಮಾರು 5 ಲಕ್ಷದವರೆಗೂ ಕೂಡ ಬಹುಮಾನವನ್ನ ನೀಡ್ತೀವಿ ಮತ್ತು ನಿಮ್ಮ ಒಂದು ವಿಚಾರಗಳೇನಿದೆ ಮತ್ತೆ ಯಾರು ಪತ್ತೆಯನ್ನ ಹಚ್ಚಿಕೊಳ್ತಾರೋ ಅವರ ವಿಚಾರವನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ಹೇಳಿ ಈಗ ಪೋಸ್ಟರ್ಗಳನ್ನ ಹಾಕುವಂತಹ ಮುಖಾಂತರ ಅಬ್ದುಲ್ ಜುನೈದ್ನ ಹುಡುಕಾಟವನ್ನ ತೀವ್ರಗೊಳಿಸ್ತಾ ಇರುವಂತದ್ದು. ಇನ್ನು ಮಿಲಿಟೆಂಟ್ ಮಾದರಿಯಲ್ಲಿ ಈ ಉಗ್ರರು ಏನಿದ್ದಾರೆ ಎಷ್ಟು ಬಾಂಬ್ ಸ್ಫೋಟಗಳನ್ನ ಮಾಡ್ತಾರೆ, ಎಷ್ಟು ಮಟ್ಟಕ್ಕೆ ಒಂದು ಕಾರ್ಯಾಚರಣೆ ನಡೆಸ್ತಾರೋ ಅದೇ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರೀ ಪ್ಲಾನ್ ಮಾಡಿರ್ತಾರೆ. ಹೀಗಾಗಿ ಸದ್ಯ ಇಂತಹ ಒಬ್ಬ ಶಂಕಿತ ಉಗ್ರ ಮತ್ತೆ ನಟೋರಿಯಸ್ ಉಗ್ರ ಏನಿದ್ದಾನೆ ಈತ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಇನ್ನು ಮುಂದೆ ಎನ್ಐಎ ಅಧಿಕಾರಿಗಳು ಇನ್ನೂ ಕೂಡ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ನಗರದ ಪ್ರಮುಖ ಸ್ಥಳದಲ್ಲಿ ಪೋಸ್ಟರ್ಗಳನ್ನ ಹಾಕುವಂತಹ ಮುಖಾಂತರ ಆತನ ಹುಡುಕಾಟವನ್ನ ಈಗಾಗಲೇ ಎನ್ಐಎ ರಾಮೇಶ್ವರಂ ಕೆಫೆ ಹಾಗೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ಆರೋಪಿ ಸ್ಥಾನದಲ್ಲಿದ್ದ LET ಉಗ್ರ ಜುನೇದ್ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಈತನ ಹುಡುಕಾಟ ಪ್ರಕ್ರಿಯೆ ಮುಂದುವರೆದಿದ್ದು ಭಯೋತ್ಪಾದಕನಿಗಾಗಿ ಎನ್ಐಎ ತೀವ್ರ ಶೋಧ ಮುಂದುವರೆಸಿದೆ. ಒಂದು ಹೆಸರು 9 ಅಲಿಯಾಸ್ ಜುನೇದ್ ಅಹಮದ್ ಅಲಿಯಾಸ್ ಜುನೇದ್ ಅಲಿಯಾಸ್ ಜೆಡಿ ಅಲಿಯಾಸ್ ಜಮ್ಶೇಡಾ ಅಲಿಯಾಸ್ ಜಾನ್, ಹೀಗೆ 9ಕ್ಕೂ ಹೆಚ್ಚು ಹೆಸರುಗಳಲ್ಲಿ ಈತ ಭಯೋತ್ಪಾದನೆಗೆ ಪೂರಕವಾದ ಕೆಲಸಗಳನ್ನ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಜುನೇದ್ ಬಗ್ಗೆ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಪೋಸ್ಟರ್ ಅಂಟಿಸದೆ ಎನ್ಐಎ ಬ್ಲಾಸ್ಟ್ ಮತ್ತೆ ರಾಮೇಶ್ವರ ಕೆಫೆಯ ಪ್ರಮುಖ ಕಿಂಗ್ ಪಿನ್ ಆದಂತಹ ಅಬ್ದುಲ್ ಜುನೈದ್ ಇನ್ನೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಆದ್ರೆ